ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಇವತ್ತು ನಾವೊಂದು ಅದ್ಭುತವಾದ ರೆಸಿಪಿ ಮಾಡೋಣ. ನಿಮಗೆ ದಿನಾಲು ಚಿಂತೆಯಾಗ್ತಿದೆಯಾ ತಿಂಡಿ ಏನು ಮಾಡೋದು ಅಂತ? ನನ್ನ ಪೇಜ್ ಫಾಲೋ ಮಾಡಿ. ದಿನಾಲು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ನಾನು ಅದ್ಭುತ ರುಚಿಯಾದ ರೆಸಿಪೀಸ್ನೆಲ್ಲ ವಿಡಿಯೋಸ್ ಮಾಡಿ ತೋರಿಸ್ತೇನೆ. ಓಕೆ, ಇವತ್ತು ನಾನು ವೆಜ್ ಪಲಾವ್ ಮಾಡ್ತಾ ಇದ್ದೇನೆ. ಓಕೆ, ನಾವು ತಟ್ಟೆಯಲ್ಲಿರುವ ಅನ್ನ ತಿನ್ನುವಾಗ ಯಾರಿಂದಲೂ ಕದಿಲಿಲ್ಲ ಎನ್ನುವ ಖಾತರಿರಬೇಕು ನಮಗೆ. ದಿಂಬಿಗೆ ನಾವು ತಲೆವರೆಗೆ ಮಲಗುವಾಗ ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಎನ್ನುವ ನೆಮ್ಮದಿ ಇರಬೇಕು. ಆವಾಗ ಮಾತ್ರ ನಾವು ನೆಮ್ಮದಿಯಿಂದ ಬದುಕಲು ಸಾಧ್ಯ. ನನಗೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಸೊ ನೀವು ಹ್ಯಾಪಿಯಾಗಿದ್ದೀರಾ ಹೇಗೆ ಅಂತ. ಸೊ ನನಗೂ ತುಂಬಾನೇ ಸಮಸ್ಯೆಗಳಿದೆ. ನನಗೂ ಈಗ ತವರು ಮನೆದು ಸಮಸ್ಯೆ ಇದೆ, ಪ್ಲಸ್ ಗಂಡನ ಮನೆದು ಸಮಸ್ಯೆ ಇದೆ. ಆದ್ರೂ ನಾನು ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ, ಗೊತ್ತಾಯ್ತಾ? ಹ್ಯಾಪಿಯಾಗಿದ್ದು ಮನಸ್ಸನ್ನು ಏನ್ ಮಾಡೋದು, ಗಟ್ಟಿ ಮನಸ್ಸು ಮಾಡಿ ಬದುಕುದು ಅಷ್ಟೇ. ಓಕೆ, ಬನ್ನಿ ಪಲಾವ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಪಲಾವ್ ಒಂದು ರೀತಿಯ ಅಕ್ಕಿಯಿಂದ ತಯಾರಿಸಿದ ಖಾದ್ಯ. ಕೆಲವು ಪ್ರದೇಶಗಳಲ್ಲಿ ಗೋಧಿಯಿಂದಲೂ ತಯಾರಿಸುತ್ತಾರೆ. ಭಾರತದಲ್ಲಿ ಪಲಾವ್ ಸಾಮಾನ್ಯವಾಗಿ ಮಸೂರ ಅಥವಾ ತರಕಾರಿಗಳ ಮಿಶ್ರಣವಾಗಿದ್ದು, ಮುಖ್ಯವಾಗಿ ಬಟಾಣಿ, ಆಲೂಗಡ್ಡೆ, ಫ್ರೆಂಚ್ ಬೀನ್ಸ್, ಕ್ಯಾರೆಟ್ ಅಥವಾ ಮಾಂಸಗಳಲ್ಲಿ, ಮುಖ್ಯವಾಗಿ ಕೋಳಿ ಮಾಂಸ ಅಥವಾ ಮೀನು ಮಾಂಸ ಅಥವಾ ಸಿಗಡಿಯನ್ನು ಬಳಸಿ ಉಪಯೋಗಿಸುತ್ತಾರೆ. ಮತ್ತು ಅಡುಗೆ ಶ್ರೇಣಿಯು ದೇಶದ ಇತರ ಭಾಗಗಳಲ್ಲಿ ಸ್ವಲ್ಪ ಬದಲಾಗಬಹುದು. ಕೆಲವು ಪ್ರದೇಶಗಳಲ್ಲಿ ಮಾಂಸ ಅಥವಾ ಕೆಲವರು ಹಣ್ಣನ್ನು ಸಹ ಬಳಸಿ ಪಲಾವನ್ನು ಉಪಯೋಗಿಸ್ತಾರೆ. ನೋಡಿ ಯಾವ ರೀತಿ ಆಗಿದೆ ಅಂತ ಪಲಾವ್. ನಾನು ಮಾಡಿದ ಪಲಾವ್ ತುಂಬ ಚೆನ್ನಾಗಿದೆ. ಸೊ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ತರಕಾರಿಯನ್ನೆಲ್ಲ ಮನೆಯಲ್ಲಿ ತಿನ್ನುವುದಿಲ್ಲ ಅಂತಾದರೆ ಈ ರೀತಿ ಪಲಾವ್ ಎಲ್ಲ ಮಾಡಿ ಅದಕ್ಕೆಲ್ಲ ತರಕಾರಿಯನ್ನು ಹಾಕಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆಲೂಗಡ್ಡೆ ಒಂದು ಬೆಳೆ. ಆಲೂಗಡ್ಡೆ ಹಾಕಿದ ಅಡುಗೆ ರುಚಿ ಹೆಚ್ಚುವುದು, ಆದರೆ ಆಲೂಗಡ್ಡೆ ಆರೋಗ್ಯಕ್ಕೆ ಒಳ್ಳೆಯದಲ್ಲೆಂಬ ಕಟುವಾದ ಅಪವಾದವನ್ನು ಆಲೂಗಡ್ಡೆ ಮೇಲೆ ಹೊರಿಸಲಾಗಿದೆ. ಸಣ್ಣ ಇರುವವರು ದಪ್ಪ ಆಗಬೇಕೆಂದು ಬಯಸಿದರೆ ಆಲೂಗಡ್ಡೆಯನ್ನು ಹೆಚ್ಚಾಗಿ ಸೇವಿಸಿದರೆ ದೇಹದ ತೂಕ ಹೆಚ್ಚಿಸಿಕೊಳ್ಳಬಹುದು. ಮತ್ತು ಸುಟ್ಟ ಗಾಯಕ್ಕೆ ಆಲೂಗಡ್ಡೆಯ ರಸ ಹಾಕಿದರೆ ಗಾಯ ಗುಣ ಆಗ್ತದೆ. ಸಕ್ಕರೆ ಕಾಯಿಲೆ ಅಥವಾ ದಡೂತಿ ಶರೀರ ಇರುವವರು ಮಾತ್ರ ಆಲೂಗಡ್ಡೆ ಸೇವನೆಯನ್ನು ಮಾಡಬಾರ್ದು. ಫ್ರೆಂಡ್ಸ್, ಬೀನ್ಸ್ ಯಾರು ನಿಯಮಿತವಾಗಿ ಪ್ರತಿದಿನ ಬೀನ್ಸ್ ಸೇವನೆ ಮಾಡ್ತಾರೋ ಅವರಿಗೆ ಮಾನಸಿಕ ಒತ್ತಡದ ಸಮಸ್ಯೆ ಇರುವುದಿಲ್ಲ. ಮತ್ತು ಗರ್ಭಿಣಿ ಮಹಿಳೆಯರೆಲ್ಲ ಬೀನ್ಸನ್ನು ದಿನಾಲ್ ಅಂತ ಹೇಳಿದರೆ ವಾರದಲ್ಲಿ 1-2-3 ಸಲ ಆದರೂ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬೀನ್ಸ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕ್ಯಾರೆಟ್ ಯಾರೆಲ್ಲ ಮಧುಮೇಹದ ಅಪಾಯದಿಂದ ಬಳಲುತ್ತಿರ್ತಾರೆ ನೋಡಿ, ಅವರಿಗೆಲ್ಲ ತಪ್ಪದೆ ಕ್ಯಾರೆಟನ್ನು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ಇದು ಮೂಳೆಗಳನ್ನು ಬಲಪಡಿಸ್ತದೆ. ಮತ್ತು ಊಟದ ಬಳಿಕ ಹಸಿ ಕ್ಯಾರೆಟನ್ನು ತಿನ್ನುವುದರಿಂದ ಹಲ್ಲನ್ನು ಸ್ವಚ್ಛಗೊಳಿಸ್ತದೆ. ಮತ್ತು ಕಣ್ಣಿನ ಆರೋಗ್ಯಕ್ಕೆ ಸಹ ಕ್ಯಾರೆಟ್ ಬಹಳ ಒಳ್ಳೆಯದು. ಚಿಕ್ಕ ಮಕ್ಕಳೆಲ್ಲ ಹಸಿಯಾಗಿ ಕ್ಯಾರೆಟನ್ನೆಲ್ಲ ತಿಂತಾರೆ. ಮನೆಯಲ್ಲಿದ್ದರೆ ಅವರಿಗೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಕೊಡ್ತಾ ಇದ್ದರೆ ತುಂಬಾ ಒಳ್ಳೆಯದು. ಪ್ರತಿದಿನ ತಿಂದರೂ ಕಣ್ಣಿಗೆಲ್ಲ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟ್. ಫ್ರೆಂಡ್ಸ್, ಇದು ಬ್ರೋಕಲಿ ಅಂತ ಹೇಳಿದರೆ ಬ್ರೋಕಲಿಯನ್ನು ಅದನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ. ಸೊ ಒಂದು ಪಾತ್ರೆಯಲ್ಲಿ ಒಂದು ನೀರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ಅರಶಿನ ಹಾಕಿ, ಸೊ ಬ್ರೋಕಲಿಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು 15 ನಿಮಿಷ ಆದರೂ ಹಾಗೆ ನೆಡಬೇಕು. ಅದರಲ್ಲಿ ಸಣ್ಣ ಸಣ್ಣ ಹುಳಗಳಿರ್ತದೆ. ಇದು ನಾವು ಹೂಕೋಸು ಹೇಳ್ತೇವಲ್ಲ, ಅದೇ ಥರ ಬ್ರೋಕಲಿ ಇರ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನಾಗಿ ತೊಳಿಬೇಕಾದ್ರೆ ಹುಳ ಎಲ್ಲ ಬಿಟ್ಟು ಹೋಗಬೇಕಾದ್ರೆ ಈ ರೀತಿಯಲ್ಲಿ ನೀರಲ್ಲಿ ಹಾಕಿಡಬೇಕು. ನಾನು ಸಹ ಅದೇ ರೀತಿ ಹಾಕಿಟ್ಟಿದ್ದೇನೆ ನೋಡಿ, ಈ ರೀತಿ ಹಾಕಿಡಬೇಕು. ಬ್ರೋಕಲಿ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡ್ತದೆ. ಫೈಬರ್ಗಳು ಮತ್ತು ಕೊಬ್ಬಿನ ಆಮ್ಲಗಳು ಮತ್ತು ವಿಟಮಿನ್ಗಳನ್ನು ಒಳಗೊಂಡಿರುವುದರಿಂದ ಬ್ರೋಕಲಿಗಳು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ನಾನು 3 ಕಾಯಿಮೆಣಸು ತೊಗೊಂಡಿದ್ದೇನೆ. ಸೊ ಕಾಯಿಮೆಣಸನ್ನು ನಾನು ಉದ್ದವಾಗಿ ಕಟ್ ಮಾಡ್ತೇನೆ. ಚಿಕ್ಕ ಮಕ್ಕಳು ಇರುವುದರಿಂದ ನಾನು ಕಾಯಿಮೆಣಸನ್ನು ಉದ್ದವಾಗಿ ಕಟ್ ಮಾಡಿದ್ದೇನೆ. ನಿಮಗೇನಾದರೂ ಜಾಸ್ತಿ ಕಾಯಿಮೆಣಸು ಬೇಕಿದ್ದರೆ ಜಾಸ್ತಿ ಸೇರಿಸ್ಬೋದು. ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಇದ್ದ ಕಾರಣ ನಾನು ಸ್ವಲ್ಪನೇ ಯೂಸ್ ಮಾಡಿದ್ದೇನೆ, ಬೆಳ್ಳುಳ್ಳಿ ಇರಲಿಲ್ಲ. ಸೊ ಈರುಳ್ಳಿ ಕೂಡ ಒಂದೇ ಇತ್ತು, ಅದಕ್ಕೋಸ್ಕರ ಒಂದೇ ಬಳಸಿದ್ದೇನೆ ನಾನು. ನಿಮಗೆ ಬೇಕಿದ್ದರೆ 2-3 ಸಹ ಬಳಸ್ಬೋದು, ಏನು ಸಮಸ್ಯೆ ಇರೋದಿಲ್ಲ. ನಾವು ತರಕಾರಿಗಳನ್ನು ಜಾಸ್ತಿ ಹಾಕಿರುವುದರಿಂದ ಇದೆಲ್ಲ ಜಾಸ್ತಿ ಹಾಕಬೇಕು ಅಂತ ಅವಶ್ಯಕತೆ ಬರುವುದಿಲ್ಲ. ಒಂದೊಂದೇ ಹಾಕಿದ್ದೇನೆ ಎಲ್ಲವನ್ನು ಸೇರಿಸಿ. ಮೊದಲನೇದಾಗಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕಟ್ ಮಾಡಿಕೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಎಲ್ಲ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದೇನೆ. ಕಟ್ ಮಾಡಿರುವಂಥ ಕಾಯಿ ಮೆಣಸೆಲ್ಲ ಸೇರಿಸಿ ಒಳ್ಳೆ ಒಂದು ಮಿಕ್ಸ್ ಕೊಟ್ಟಿದ್ದೇನೆ. ಮತ್ತು ಅರಶಿನವನ್ನು ಸೇರಿಸ್ತಿದ್ದೇನೆ. ಇದು ಆ್ಯಂಟಿಬಯೋಟಿಕ್ಸ್ ಆಗಿ ಕೆಲಸ ಮಾಡ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೇನೆ. ಸೊ ಇದೆಲ್ಲ ಮಿಕ್ಸ್ ಆಗಬೇಕು ಒಳ್ಳೆ ರೀತಿಯಲ್ಲಿ. ನೆಕ್ಸ್ಟ್ ಕಟ್ ಮಾಡಿಕೊಂಡಿರುವಂಥ ತರಕಾರಿಯನ್ನು ಸೇರಿಸ್ತಿದ್ದೇನೆ. ನೋಡಿ ಯಾವುದೆಲ್ಲ ತರಕಾರಿ ಇದೆ ಅಂತ. ಆವಾಗ ನಾನು ಕಟ್ ಮಾಡೋದು ತೋರಿಸಿದ್ದೇನಲ್ಲ, ಅದೇ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ. ಇಲ್ಲಿ ನಾನು ನೆಲಕಡಲೆಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಬಡವರ ಬಾದಾಮಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೆಲಕಡಲೆಯನ್ನು ಸೇರಿಸ್ತಾ ಇದ್ದೇನೆ.
ಕಡಲೆ ಬೀಜಗಳಲ್ಲಿ ಹೃದಯಕ್ಕೆ ಸಹಕಾರಿಯಾದ ಕೆಲವೊಂದು ಅಂಶಗಳು ಕಂಡು ಬರುವುದರಿಂದ ಹೃದಯ ಮತ್ತು ಹೃದಯದ ರಕ್ತನಾಳಗಳನ್ನು ಕಡಲೆ ಬೀಜಗಳು ಆರೋಗ್ಯಕವಾಗಿ ಕಾಪಾಡುತ್ತೆ. ಇದನ್ನು ನಾವು ನೀರಿನಲ್ಲಿ ನೆನೆಸಿ ತಿನ್ನುವುದರಿಂದ ತುಂಬಾನೇ ಒಳ್ಳೆಯದು. ಇಲ್ಲಿ ಪುಟಾಣಿಯನ್ನು ಸೇರಿಸ್ತಾ ಇದ್ದೇನೆ, ಅಂದರೆ ಹುರಿಗಡಲೆ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಸ್ವಲ್ಪ ಸೇರಿಸಿದೆ. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಇರುವುದರಿಂದ ಸೊ ನಾನು ಸೇರಿಸಿದೆ. ಮನೆಯಲ್ಲಿ ಎಳ್ಳು ಇತ್ತು, ಅದು ಸಹ ನಾನು ಸ್ವಲ್ಪ ಸೇರಿಸಿದೆ. ಯಾಕೆ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತೇಳಿ. ಎಲ್ಲ ಹಾಕಿದ ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ನಾನು ಇಂಡಿಯನ್ ಗೇಟ್ ಅಕ್ಕಿಯನ್ನು ತೊಗೊಂಡಿದ್ದೇನೆ, ಸೊ 2 ಕಪ್ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಇದಕ್ಕೆ ಕುಕ್ಕರಿಗೆ ಸೇರಿಸಿದರೆ ಆಯಿತು. 2 ಕಪ್ ಅಕ್ಕಿಗೆ 4 ಕಪ್ನಷ್ಟು ನೀರನ್ನು ಸೇರಿಸಿದ್ರೆ ಅದು 1 ಕಪ್ಪಿನ 2ರಷ್ಟು ಸೇರಿಸಿದರೆ ಆಯಿತು. ಸ್ವಲ್ಪ ದೇಸಿ ತುಪ್ಪವನ್ನು ಬಳಸಿದ್ದೇನೆ, ಶುದ್ಧ ತುಪ್ಪ, ನಂದಿನಿ ತುಪ್ಪವನ್ನು ಬಳಸಿದ್ದೇನೆ ನಾನು. ಸ್ವಲ್ಪ ನಂದಿ ತುಪ್ಪ ಹಾಕಿದ್ದೇನೆ. ಯಾಕೆ ಡೈರೆಕ್ಟ್ ತಿನ್ನಲಿಕ್ಕೆ ಆಗೋದಿಲ್ಲ, ಈ ಥರ ಆಹಾರಕ್ಕೆ ಹಾಕಿದರೆ ಒಳ್ಳೆ ಪರಿಮಳ ಸಹ ಕೊಡ್ತದೆ, ಅದಕ್ಕೋಸ್ಕರ ತುಪ್ಪವನ್ನು ಸೇರಿಸಿದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ಪಲಾವಿದು ಮಸಾಲ ಪುಡಿ ಹಾಕಿದ್ದೇನೆ. ಅದು ಚಿಕ್ಕದಾಗಿದ್ದರಿಂದ ನಾನು ಎಲ್ಲ ಹಾಕಿದ್ದೇನೆ. ಇದು ನಾವೇ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಮತ್ತು ಕಾಯಿ ಮೆಣಸನ್ನು, ಶುಂಠಿಯನ್ನೆಲ್ಲ ಕಡೆದು ಮಾಡ್ಬೋದು ಬೇಕಿದ್ದರೆ. ಸೊ ನಾನು ಪಲಾವ್ ಪೌಡರ್ ಹಾಕ್ತಿದ್ದೇನೆ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ತೆಗೆದಿದ್ದೇನೆ. ನೋಡಿ ಎಷ್ಟು ಸುಲಭ ಅಲ್ವಾ. ಸೊ ನಾನಿಲ್ಲಿ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ಚಹಾ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ಕಟ್ಟಂ ಚಹಾ. ಇದಕ್ಕೆ ಸ್ವಲ್ಪ ಹಾಲು ಹಾಕಿದರೆ ಕಟ್ಟಂ ಚಹಾ ರೆಡಿ ಆಗುತ್ತೆ. ಗಂಡನಿಗೆ ನಾನು ಅವಲಕ್ಕಿ ಮಾಡಿದ್ದೆ ಬೆಳಿಗ್ಗೆ, ಪಲಾವ್ ಆಗುವಾಗ ಲೇಟ್ ಆಗಿತ್ತು, ಅದಕ್ಕೋಸ್ಕರ. ಸೊ ಚಹಾ ರೆಡಿಯಾಗಿದೆ. ರೆಡಿ. ಗೊತ್ತಾಯ್ತಾ, ಕೈಯಲ್ಲಿ ತಿನ್ನಬೇಕು. ನನ್ನ ಕೈ ತಿಂತಾ ಇದ್ದರೆ 2 ಬಟ್ಟಲು ಖಾಲಿ ಮಾಡುವಂತ ಅನಿಸುತ್ತೆ. ನಿಮ್ಮ ಮನೆಯಲ್ಲೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ತಂದಿರ್ತಾರೆ, ತರಕಾರಿ ಅದು ಇದೆಲ್ಲ ಅದನ್ನೇ ಬಳಸಿ ಯೂಸ್ ಮಾಡೋದು ಅಷ್ಟೇ. ಗೊತ್ತಾಯ್ತಾ. ನನ್ನ ಮಗ ಬಂದ ರಾಯರು, ಹಂಗೆ ಹಾಕಿಲ್ಲ, ಎಷ್ಟು ಚೆನ್ನಾಗಿದೆ. ತಂಗಿ ಹಾಯ್ ಹೇಳು. ಎಲ್ಲಿದ್ದಿ, ಕಾಣ್ದಿಲ್ಲ. ಟೆಡ್ಡಿ ಬೇರೆ ಇಟ್ಕೊಂಡಳೆ. ನೀವು ಮನೆಯಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.